ಈಗ ನೋಡಿ, ನಾವು ಮನುಷ್ಯರಿಗೆ ಜೀವಿಸಲಿಕ್ಕೆ ಎಷ್ಟು ಹಕ್ಕಿದೆ, ಪ್ರಾಣಿಗಳಿಗೆ ಜೀವಿಸ್ ಕೂಡ ನಮ್ಗೆ ಜಾಸ್ತಿ ಹಕ್ಕಿದೆ. ಯಾಕೆ ಪಾಪ ನೀವು ಈಗ ಎಷ್ಟು ಬೇಕು ಬೇಕಾಗಿ ಮಾತಾಡ್ತೀವಿ, ಪ್ರಾಣಿಗಳಿಗೆ ಮಾತಾಡ್ಲಿಕ್ಕೆ ಆಗ್ತದೆ. ಅದರ ಕಷ್ಟವನ್ನು ಸುಖ ನೋಡಿಕೊಂಡು ನಾವು ವ್ಯವಸ್ಥೆ ಮಾಡಬೇಕು. ಇವತ್ತು ವಿಧಾನಸೌಧ ವ್ಯಾಪ್ತಿಯಲ್ಲಿ ಇವತ್ತು ನಮ್ಗೆ ಕೆಲವೊಂದ್ಸಲ ಬಹಳಷ್ಟು ಕಂಪ್ಲೇಂಟ್ ಇದೆ. ಏನಂದ್ರೆ, ಒಂದು ಬೆಳಿಗ್ಗೆ ವಾಕಿಂಗ್ ಬರುವಾಗ ಬಹಳಷ್ಟು ನಾಯಿಗಳು ಸಡನ್ ಆಗಿ ಬರ್ತಾರೆ, ಬೆದರಿಸ್ತಾರೆ. ಅಥವಾ ಇಲ್ಲಿ ವಿಧಾನಸಭೆ ನೋಡ್ಲಿಕ್ಕೆ ಮಕ್ಕಳು ಬಂದ ಕೆಲವರಿಗೆ ಅವರು ಭಯಭೀತರಾಗ್ತಾರೆ. ಅದು ಕೆಲವೊಮ್ಮೆ ನಾವೆಲ್ಲ ಸ್ವಚ್ಛತೆ ಮಾಡಿದ್ರು ಕೂಡ ಅದು ಗಲೀಜು ಮಾಡಿ ಬಿಡ್ತದೆ. ಈ ರೀತಿಯ ಚರ್ಚೆ ಆಗಿ ಹೌಸಿಂಗ್ ಡಿಪಾರ್ಟ್ಮೆಂಟ್, ನಮ್ಮ ಹೌಸ್ ಕಮಿಟಿಯಲ್ಲಿ ಸ್ಪೀಕರ್ ಚೇರ್ಮನ್ ಆಗಿದ್ದಾರೆ. ಹೌಸ್ ಕಮಿಟಿ ಬಹಳಷ್ಟು ಕಂಪ್ಲೇಂಟ್ ಆಗಿ ಇದನ್ನು ಇಲ್ಲಿಂದೆಲ್ಲ ತೆಗಿಬೇಕಂತ ನಿರ್ಣಯ ಕೂಡ ಆಗಿತ್ತು. ಮತ್ತು ಇಬ್ಬರು ಕೂಡ ಇದಕ್ಕೆ ವಾದ ಮತ್ತು ಸಪೋರ್ಟ್ ಮಾಡುವವರಿದ್ದಾರೆ, ಇದಕ್ಕೆ ವಿರೋಧ ಮಾಡುವವರಿದ್ದಾರೆ. ಇದಕ್ಕೆ ಬಹಳಷ್ಟು ಜನ ಸಪೋರ್ಟ್ ಮಾಡುವವರಿದ್ದಾರೆ. ಅದೇಗೆ ನೀವು ಅದನ್ನು ಸಡನ್ ಆಗಿ ನೀವು ಚೇಂಜ್ ಮಾಡ್ತೀರಿ, ನೀವು ಎಲ್ಲಿಗೆ ಹೋಗಿ ಬಿಡ್ತೀರಿ, ನೀವು ಬೇರೆ ಕಡೆಗೆ ಬಿಟ್ಟು ಹೋದ್ರೆ 4 ದಿನ ಹೊಡೆದು ಸಾಯಿಸ್ತಾರೆ. ಹೊಸ ಪ್ರಾಣಿ, ಹೊಸ ಅಲ್ಲಿ ನಾಯಿಗಳು ಅದನ್ನು ಹತ್ತಿರ ಬಿಡುವುದಿಲ್ಲ. ಪರಿಚಯ ಇಲ್ಲದ ಅದನ್ನು ಅದಕ್ಕೆ ಕಲ್ಲು ಬಿಸಾಡ್ತಾರೆ, ಹೊಡಿತಾರೆ. ನೀವು ಯಾಕೆ ಯಾರು ಅದಕ್ಕೆ ಹಿಂಸೆ ಕೊಡಬೇಕು, ಚೇಂಜ್ ಮಾಡಬಾರ್ದು ಅಂತ ಹೇಳಿ ಚರ್ಚೆ ಆಯ್ತು. ಸೊ ನನ್ನ ಜವಾಬ್ದಾರಿ ಸ್ಪೀಕರ್ ಇದ್ದು ಇಬ್ಬರನ್ನು ಸಮಾಧಾನಪಡಿಸಿದ್ರು. ಇದಕ್ಕೆಲ್ಲ ಪರಿಹಾರ ಕಾಣೋದು ನನ್ನ ಜವಾಬ್ದಾರಿ. ಅದಕ್ಕಾಗಿ ನಾನು ಇವತ್ತು ಸಭಾಪತಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಚೀಫ್ ಸೆಕ್ರೆಟರಿ ಮೊನ್ನೆ ಮಾತಾಡಿದಾಗ ಮೀಟಿಂಗ್ ಕರೆಯುವಂತಾಯಿತು. ಹಾಗಾಗಿ ನಾನು ಸಭಾಪತಿಗಳು, ಚೀಫ್ ಸೆಕ್ರೆಟರಿ ಮತ್ತು ಹೆಲ್ತ್ ಮಿನಿಸ್ಟರ್ ಅವ್ರು ಬಂದಿತ್ತು ಬೇರೆ ಮೀಟಿಂಗ್. ಅದ್ರ ಜೊತೆಯಲ್ಲಿ DPR, ಯಾಕೆ ವ್ಯಾಪ್ತಿ ಕೆಳಗಿನ ವ್ಯಾಪ್ತಿ DPR ಗೆ ಬರ್ತದೆ. ಮತ್ತು ನಮ್ಮ ಪೊಲೀಸ್, ಯಾಕೆ ಅವರು ಗಾರ್ಡ್ ಮಾಡ್ತಾರೆ ರಾತ್ರಿ. ಜೊತೆಯಲ್ಲಿ ನಮ್ಗೆ PWD, ಯಾಕೆ ನಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡಿದ್ರೆ PWD ಇರಬೇಕು. ಮತ್ತು ಇದರ ಬಗ್ಗೆ ದೊಡ್ಡ ರಿಸರ್ಚ್ ಮಾಡಿದ ನಮ್ಮ BBMP ಯ ಒಂದು ಇದಕ್ಕೆ ಸಂಬಂಧ ಅವರೊಂದು ಮೀಟಿಂಗ್ ನಾವು ಕರೆಸಿದ್ದೇವೆ. ಆ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿ